ಹಾಗಾದರೆ ನಾನು ಬ್ಯಾಂಕಿಗೆ ಹಾಕ್ಬಿಡ್ತೀನಿ. ಬ್ಯಾಂಕಿಗೆ ಹಾಕಿದ್ರೆ ಆಮೇಲೆ ಮುಂದಿನ ವಾರದವರೆಗೂ ನಿಮ್ಗೆ ದುಡ್ಡು ಸಿಕ್ಕೋದಿಲ್ಲ. ನನ್ನನ್ನು ದೂರಬೇಡಿ ಆಮೇಲೆ. ಅಲ್ಲ ಬೇಡ ಅದು ಲಕ್ಷ್ಮಿ ಬರೋ ಟೈಮಲ್ಲಿ ಬೇಡ ಅನ್ನಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅಲ್ಲ ನನಗೇನು ಈಗಲೇ ಬಂದು ತೊಗೋಬೇಕು ಅಂತ ಯಾವ ಮನಸ್ಸು ಇಲ್ಲ, ಆದ್ರೆ ನೀವು ಬಲವಂತ ಮಾಡ್ತಾ ಇದ್ದೀರಿ ನೋಡಿ, ಹಾಗಾಗಿ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ಇನ್ನೇನು ಬಂದು ಬಿಡ್ತೀನಿ. ಅಯ್ಯೋ, ಆ ಪಿಜ್ಜಾ ಅಜ್ಜಿ ಹೀಗೆ ಕೂಗಾಡ್ತಾ ಇದ್ರೆ ದೊಡ್ಡಪ್ಪ ಭೂತನ ಕಷ್ಟ ಕೊಟ್ಬಿಡ್ತು ಅಂತ ಅನ್ಕೊಂಡು ನೀನು ಎಲ್ರ ಕಣ್ಗೂ ಕಾಣಿಸ್ಕೊಂಡ್ಬಿಡು. ನಿಮ್ಮಪ್ಪ ಅಮ್ಮ ನೀನು ಬಿಟ್ಟೋಗಿರೋದನ್ನು ಹೇಳ್ಬಿಡು. ನೀನು ಚಿಕ್ಕವಳಲ್ವಾ, ಎಲ್ಲರೂ ಅಯ್ಯೋ ಪಾಪ ಅಂತ ಸುಮ್ಮನಾಗ್ತಾರೆ. ಹಂಗೆಲ್ಲ ಆಗಲ್ಲಪ್ಪ. ಅವ್ರು ಇನ್ನೂ ಭೂತ ಭೂತ ಅಂತ ಎದುರ್ಕೊಂಡು ನನ್ನ ಮನೆಯಿಂದನೇ ಆಚೆ ಹಾಕ್ಬಿಡ್ತಾರೆ. ಅಂಜಲಿ ನೀನು ನಿಮ್ಮ ಮನೆಯಿಂದ ಆಚೆ ಹಾಕೋಕ್ಕೂ ನನಗಿಷ್ಟ ಇಲ್ಲ, ನಿನ್ನ ಒಬ್ಳನ್ನೇ ಬಿಟ್ಟಿರೋಕ್ಕೂ ನನಗಿಷ್ಟ ಇಲ್ಲ. ಅಂಜಲಿ, ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಲಡ್ಡು, ಲಡ್ಡು, ಯಾರ ಜೊತೆ ಮಾತಾಡ್ತಿದ್ಯಾ? ಈಗ ತಾನೇ ಅಂಜಲಿ ಅಂತಿದ್ದೆ. ಯಾರು ಅವಳು ಅಂಜಲಿ? ಎಲ್ಲಿದ್ದಾಳೋ? ಅಂಜಲಿ ಅಂದ್ರೆ ನಾನೇ ಅತ್ತೆ. ಅಲ್ಲಿ ಬರೆದು ತೋರಿಸ್ಲಿಲ್ವಾ? ಆದ್ರೂ ಎಲ್ಲ ನನ್ನ ಭೂತ ಭೂತ ಅನ್ಕೊಂಡ್ಬಿಟ್ಟಿದ್ದಾರೆ. ಪೂರಿ ಅಂಕಲ್ ಬಂದ್ರು ಅಂತ ಕಾಣುತ್ತೆ. ಆ ಪೂರಿ ಅಂಕಲ್ ಜೊತೆ ದೊಡ್ಡಪ್ಪಂಗೆ ಹೇಳ್ಬಿಡ್ತೀನಿ ಮನೇಲಿ ಭೂತ ಇಲ್ಲ ಅಂತ. ಅಯ್ಯೋ, ನಾನು ಬಂದೆ. ಎಲ್ಲಿಗೋ ಹೋಗ್ತಿದ್ಯಾ? ಯಾರು ಇದಾರಲ್ಲಿ? ಅಯ್ಯೋ ಬೀಳ್ತೆ. ಏಯ್ ಲಡ್ಡು, ಈ ಲಡ್ಡುದ್ ಯಾಕೋ ಬರ್ತಾ ಅತಿ ಆಗೋಯ್ತು. ಇವನ್ ಯಾವುದೋ ಅದೃಶ್ಯ ಶಕ್ತಿ ಜೊತೆ ಮಾತಾಡ್ತಾನೆ ಇದ್ದಾನೆ. ಇವನ್ಗೆ ಹುಚ್ಚೋ ಭ್ರಮೆನೋ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ಇಲ್ಲೇನೋ ನಡೀತಾ ಇದೆ. ಆ ಪೇಪರ್ ಮೇಲೂ ಅಂಜಲಿ ಅಂತ ಹೆಸರು ಕಾಣಿಸ್ಕೊಂಡಿತ್ತು. ಇವನು ಅಂಜಲಿ ಅಂತ ಇದ್ದಾನೆ. ಏನಾಗ್ತಿದೆ ಇಲ್ಲಿ? ಏನಪ್ಪ ಇದು? ಬಾಡಿಗೆ ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಬಾಗಿಲಲ್ಲೇ ಕಾಯ್ಕೊಂಡು ನಿಂತಿರ್ತಾರೆ ಅಂದ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಒಂದು ನರಪಿಳ್ಳೆನೂ ಕಾಣ್ತಾ ಇಲ್ಲ. ಅಯ್ಯೋ, ಇಂಕಡೆ ಬರಬೇಡ ಅಂದ್ರೆ ಬಂದೇ ಬಿಟ್ರಲ್ಲಪ್ಪ. ಈ ಭೂತನೇ ಏನಾದರೂ ನಮ್ಮ ನರಹರಿಯವ್ರ ಥರ ವಾಯ್ಸೆಲ್ಲ ಮಾತಾಡಿ ನನ್ನನ್ನು ಏನಾದರೂ ಇಲ್ಲಿ ಕರ್ಕೊಂಡ್ಬಿಡುತ್ತಾ ಅಂತ. ಅಲ್ಲ, ಈ ಭೂತಕ್ಕೆ ಹುರಿದು ಮುಕ್ಕೋದಕ್ಕೆ ಅಂತ ನಾನೇ ಇಷ್ಟೆಲ್ಲ ಜನಗಳನ್ನು ತಂದು ಹಿಡ್ಕೊಟ್ಟಿರುವಾಗ ಅದು ಹೋಗಿ ನನ್ನನ್ನು ಬರೀ ಮೂಳೆ ಚಕ್ಳ ಇರೋ ನನ್ನನ್ನು ಯಾಕೆ ತಿನ್ನುತ್ತೆ? ನರಹರಿಯವರೇ ಫೋನ್ ಮಾಡಿರೋದು. ಬಾಡಿಗೆ ಕೊಡ್ತೀನಿ, ಅದರಲ್ಲೂ ಹೊಸ ನೋಟ್ಕೊಳ್ಳೋದು ಕೊಡ್ತೀನಿ ಬನ್ನಿ ಅಂದರು. ಇಲ್ಲಿ ನೋಡೋದು ಕಾಣ್ತಾನೆ ಇಲ್ವಲ್ಲ, ನೋಡ್ರು ಆಚೆ ಏನಾದರೂ ಹೋದ್ರ ಅಂತ. ಈ ಕಡೆ ತಿರುಗಿ ನೋಡಿ ಸ್ವಾಮಿ. ಪೂರಿ ಅಂಕಲ್, ನಾನು ಬರಬೇಡಿ ಅಂತ ಹೇಳಿಲ್ವಾ? ಆದ್ರೂ ಯಾಕೆ ಬಂದ್ರಿ? ಅಯ್ಯೋ, ಭೂತ ದೊಣ್ಣೆ ಹಿಡ್ಕೊಂಡು ನಿಂತ್ಬಿಟ್ಟಿದೆ. ಮೊದಲಿಂದ ತಪ್ಪಿಸಬೇಕು. ಎಲ್ಲಿಗ್ರಿ ಓಡ್ತಿದ್ದೀರಾ? ನೀವು ಓಡೋದ್ರೆ ನಾವು ಬಿಟ್ಬಿಡ್ತೀವಾ? ಜಪ್ಪಾಜಿ, ಭೂತ ಬರೀ ವಾಯ್ಸನ್ನ ಚೇಂಜ್ ಮಾಡಿ ಮಾತಾಡ್ತಾ ಇಲ್ಲ,
ಭೂತ ಇವ್ರ ಮೈ ಮೇಲೇನೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇವತ್ತು ನನ್ನ ಕತೆ ಮುಗೀತು. ಸಿದ್ದಪ್ಪಜಿ ಕಾಪಾಡಪ್ಪ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಇಲ್ಲಿ ಯಾರಿಗೂ ಭೂತ ಮೆಟ್ಕೊಂಡಿಲ್ಲ. ಅದು ಮೆಟ್ಕೊಳಕ್ ಮುಂಚೆ ನಿಮ್ ತಿಥಿ ಮಾಡೋಣ ಅಂತ ನಿಮಗೆ ಕರ್ಸಿದ್ದು. ಸರ್, ಮನೆಗೆ ಬಂದಿರೋ ಅತಿಥಿನ ನೋಡ್ಕೊಳ್ಳೋ ರೀತಿನ ಇದು? ಅಲ್ಲ, ಬಾಡಿಗೆ ಕೊಡ್ತೀನಿ ಅಂತ ಕರ್ಸ್ಬಿಟ್ಟು ದೊಣ್ಣೆ ತೋರಿಸ್ತೀರಲ್ಲ ಸರ್. ನೀನು ಮಾಡಿರೋ ಕೆಲ್ಸಕ್ಕೆ ನೀನ್ ತಿಥಿ ಮಾಡಿಸ್ಬೇಕು. ಒಳ್ಳೆ ಮನೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಭೂತ್ ಬಂಗ್ಲೆ ತಗಲಾಕ್ತೀರ. ಹಾಗೆ ದೊಡ್ಡಪ್ಪ, ಯಾರು ಹೇಳಿದ್ದು ಭೂತದ ಬಂಗ್ಲೆ ಅಂತ? ಇದು ನಂದು, ಅಂಜಲಿ ಬಂಗ್ಲೆ. ಭೂತನ? ಇಲ್ಲಿ ಯಾವ ಭೂತನೂ ಇಲ್ವಲ್ಲ ಅಣ್ಣ. ಇವ್ರಿಗೆ 4 ಬಿಟ್ರೆ ಸತ್ಯ ಬಾಯ್ಬಿಡ್ತಾರೆ. ಅದು ನೋಡಿ, ಈ ಮನೆ ಕೊಡಿಸ್ತವ್ರನ್ನ, ಮದುವೆ ಮಾಡಿಸ್ತವ್ರನ್ನ ಸ್ಮರಿಸ್ಕೋಬೇಕಂತೆ. ನೀವು ನೋಡಿದ್ರೆ ಹಿಗ್ಗ ಮುಗ್ಗ ತಳಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ಇದು ನ್ಯಾಯನಾ? ಮನೆ ಕೊಡ್ಸು ಅಂದ್ರೆ ಈ ರೀತಿ ಭೂತ್ ಬಂಗ್ಲೆ ಕೊಡ್ಸೋ ನನಗೆ? ನಿನ್ನಂತ ಮನೆ ಮುಟ್ನ ಸುಮ್ಮನೆ ಬಿಡ್ಬಾರ್ದು. ಅಲ್ಲ, ಇಲ್ಲಿ ಭೂತನೀಗ ಯಾರು ನೋಡಿರೋರು? ಒಬ್ರಲ್ಲ, ಎಲ್ಲರೂ ನೋಡಿದೀವಿ. ಈ ಮನೆಯಲ್ಲಿ ನಡಿಬಾರ್ದು ನಡೀತಾ ಇದೆ. ಹೆದ್ರಿ ಎಲ್ಲ ಸಾಯ್ತಾ ಇದ್ದೀವಿ. ಹಾಳಾದ ಭೂತ ನನಗೆ ಸವಾಲ್ ಹಾಕುತ್ತೆ. ನನ್ನ ತಂಗಿ ಮದುವೆಗೆ ಕಲ್ಲು ಹಾಕ್ತಾ ಇದೆ. ಯಾವ ಭೂತನೂ ಇಲ್ಲ ದೊಡ್ಡಪ್ಪ. ಅತ್ತಗೆ ಮದ್ವೆ ಇಷ್ಟ ಇಲ್ಲ ಅಂತ ಮದ್ವೆ ನಾನೇ ನಿಲ್ಸಿದ್ದು. ಒಂದ ಎರಡಾದ್ರೂ ಕಿರುಕುಳ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕಾಟ ಕೊಟ್ಟಿದೆ. ಇವತ್ತು ಎಲ್ಲರಿಗೂ ಕಾಣಿಸ್ಕೊಂಡಿದೆ. ಎಲ್ರಿಗೂ ಕಾಣಿಸ್ಕೊಂಡ್ಬಿಡ್ತಾ? ಪೇಪರ್ ಎದ್ದು ಗಾಳಿಲಿ ಹಾರುತ್ತೆ ಅಂದ್ರೆ ಏನರ್ಥ? ನಿಮ್ದು ಒಳ್ಳೆ ಕತೆ. ಅಲ್ಲ, ಗಾಳಿಗೆ ಪೇಪರ್ ಹಾರದೆ ಇನ್ನೇನು ಬೀರು ಸೋಪಗಳು ಹಾರ್ತಾವ? ಭ್ರಮೆ, ಹುಚ್ಚು, ನಿಮ್ಮೆಲ್ರಿಗೂ ಹುಚ್ಚಿಡಿದು ಬಿಡಿದೆ. ಹಾಗಾಗಿ ಹೀಗೆ ಅನಿಸ್ತಾ ಇದೆ ಅಷ್ಟೇ. ಬಾಯಿ ಮುಚ್ಚಿ ಸಾಕು. ನಮ್ಗೆಲ್ಲ ಇಲ್ಲಿ ಪ್ರಾಣ ಹೋಗ್ತಾ ಇದ್ರೆ ನಿಮಗೆ ತಮಾಷೆನಾ? ನಿಮ್ಗೆ ಇವತ್ತು ಬೆಂಡತ್ತೆ ಕಳ್ಸೋದು. ತಡೀರಿ. ಅಲ್ಲ, ಈಗ ಅಂಥದ್ದು ಏನಾಯಿತು ಅಂತ ಸರಿಯಾಗಿ ನೋಡಿ, ನಾವ್ ಯಾರು ಇಲ್ಲಿ ತಮಾಷೆ ಮಾಡ್ತಾ ಇಲ್ಲ. ಪೇಪರು ತಾನಾಗ್ತಾನೆ ಇಲ್ಲಿಂದ ಹಾರ್ಕೊಂಡು ಹೋಯ್ತು. ಸಾಲದಕ್ಕೆ ಅದ್ರ ಮೇಲೆ ಬರಿತಾ ಇರೋದು ಕಾಣಿಸ್ತು. ಇದು ಭೂತ ಚೇಷ್ಟೆ ಇಲ್ಲ, ಇನ್ನೇನ್ರಿ? ಅಯ್ಯೋ, ಅದು ಬದ್ದಿದ್ದು ನಾನು ಅಜ್ಜಿ. ಅದು ನೋಡಿ ಆಂಟಿ, ಅಲ್ಲ ಅಜ್ಜಮ್ಮ, ಅಮ್ಮ, ಅಲ್ಲ, ನಾನು ಈ ಮಾತನ್ನ ದುರಂಕಾರಕ್ಕೆ ಹೇಳ್ತೀನಿ ಅಂತ ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಏನೋ ಹೇಳ್ಕೋಬೇಕಲ್ಲ ಅನ್ನೋ ಅನಿವಾರ್ಯತೆಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ನೀವೆಲ್ಲರೂ ಮೊನ್ನೆ ಇತ್ತೀಚೆಗೆ ಈ ಮನೆಗೆ ಬಂದು ಸೇರ್ಕೊಂಡವರು. ಈ ಮನೆಯಲ್ಲಿ ಎಂತೆಂಥವರೆಲ್ಲ ಇದ್ದು ಬಾಳು ಬದುಕು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇದೆ ನಿಮಗೆ? ಹಾಂ, ಇವರಿದ್ದಲ್ಲದೆ ಯಾರದು? ನಾಲ್ಗೆಲ್ಲ ಐತಿ, ಬಾಯಿಗೆ ಬರ್ತಾ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸೋದರ ಸಂಬಂಧಿ ತೈರಡಿ ರಾಮರಾಜ್ ಅವ್ರ ಕಾಸತ್ತಮ್ಮ ಇದೇ ಮನೆಯಲ್ಲಿ ಕಂಡ್ರೆ ಇದ್ದಿದ್ದು. ಬರೀ ಅವರಷ್ಟೇ ಅಲ್ಲ, ಈ ವಿಕ್ರಮಾದಿತ್ಯ ಇದ್ದಾನಲ್ಲಮ್ಮ, ಅವ್ರ ವಂಶದವ್ರೆ ಅಕ್ರಮಾದಿತ್ಯ ಅಂತ ಬರ್ತಾನೆ. ಕೊನೆ ಅದಪ್ಪತನ ಒಂದವರೆಗೂ ಈ ಮನೆಯಲ್ಲೇ ಸುಖವಾಗಿ ಬಾಳು ಬೆಳಗಿದ್ರವರು. ಬರೀ ಅಷ್ಟೇ ಯಾಕ್ರಪ್ಪ, ಸಿನಿಮಾದವರು ಇದ್ದರು. ಅದೇ ಸರ್, ಇಂಗ್ಲೀಷ್ ಪಿಕ್ಚರ್ ಆ್ಯಕ್ಟರ್ ಇದ್ರಲ್ಲ, ಜಿಮ್ ಕೆರ್ರಿ, ಅವರು ಕಳೆದ ಸಲ ಬೇಸಿಗೆ ರಜೆ ಕಳೆಯೋದಕ್ಕೆ ಅಂತ ಈ ಮನೆಯಲ್ಲೇ ಬಂದಿದ್ದರು. ಅವ್ರಿಗೆ ವೆಜಿಟೇಬಲ್ ಕರಿನ ನಾನೇ ಮಾಡಿ ಹಾಕಿದ್ದೀನಿ. ಬಂದರು ಇವರು, ನನಗೆ ಹೇಳ್ತಾರೆ ಭೂತ. ಅವರೆಲ್ಲರೂ ಇಲ್ಲಿದ್ದು 10 ಮಕ್ಕಳನ್ನು ಹೆತ್ತು ವಂಶೋದ್ಧಾರ ಮಾಡಿಕೊಂಡು ಸುಖ ಸಂತೋಷದಿಂದ ಬಾಳಿ ಹೋದವರು. ಅವ್ರು ಯಾರು ಈ ಮನೆಯಲ್ಲಿ ಭೂತ ಇದೆ ಅಂತ ಹೇಳಿದ್ದೇ ಇಲ್ಲ. ನೀವು ಭೂತ ಇದೆ ಅಂತ ಹೇಳ್ತಾ ಇದ್ದೀರಾ. ನಂಬಲ್ಲ, ನಾನು ಇದನ್ನು ನಂಬಲ್ಲ. ಕರೆಕ್ಟಾಗಿ ಹೇಳಿದ್ರೆ ಪೂರಿ ಅಂಕಲ್, ಇದೇನೆ ಅಂತ ಹೇಳಲ್ಲ. ಮ್ಯಾಜಿಕ್ ಮಾಡೋದಲ್ಲ ನಾನು, ಭೂತ ಅಲ್ಲ ಅಂತ ಎಷ್ಟೊತ್ತು ಹೇಳೋದನ್ನು ಕೇಳೇ ಇಲ್ಲ. ಲಡ್ಡು ಅಣ್ಣ, ನೀನಾದ್ರೆ ಹೇಳು ಪ್ಲೀಸ್ ಪ್ಲೀಸ್. ಲಡ್ಡು ಅಣ್ಣ ಪ್ಲೀಸ್. ಲಡ್ಡು ಅಣ್ಣ, ನಾನು ಭೂತ ಇಲ್ಲ 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 ಅಂತ ಸಾರಿ ಹೇಳ್ತಾ ಇದ್ರು. ನೀವು ಯಾರು ಕೂಡ ನನ್ನ ಮಾತು ನಂಬ್ತಾ ಇಲ್ಲ. ಯಾಕೆ ಅಂತ ನನಗೀಗ ಅರ್ಥ ಆಗೋಯ್ತು.
ನನಗೆ ಮೋಸ ಮಾಡಬೇಕು, ಬಾಡಿಗೆ ದುಡ್ಡನ್ನು ಕೊಡದೆ ನನ್ನನ್ನು ಯಾಮಾರಿಸ್ಬೇಕು ಅಂತೇಳಿ ನೀವೆಲ್ಲರೂ ಸೇರಿಕೊಂಡು ಈ ಭೂತ ದೆವ್ವದ ಕಥೆನ ಕಟ್ತಾ ಇದ್ದೀರಾ. ಬಿಡಲ್ಲ, ಇಷ್ಟಕ್ಕೆ ನಾನು ಸುಮ್ಮನೆ ಬಿಡಲ್ಲ. ನನಗೇನು ಮಾಡ್ತೀನಿ ಗೊತ್ತಾ, ನೀವೆಲ್ಲರೂ ನನಗೆ ಮೋಸ ಮಾಡಿದಿರಂತ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ. ಹಾಂ, ಏನ್ರಿ ಭೂತದ ಮನೆ ಬಾಡಿಗೆ ಕೊಟ್ಟು ನಮಗೆ ಮೋಸ ಮಾಡಿ ಈಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ದೀರಾ? ರೀ ಮಹಾಬಲ ಅವರೇ, ಈ ಮನೇಲಿ ಭೂತ ಇಲ್ಲದೆ ಇದ್ರೆ ಅವತ್ತು ರಾತ್ರಿ ನೀವು ಭೂತ ಭೂತ ಅಂತ ಯಾಕೆ ಕಿರ್ಚ್ಕೊಂಡು ಹೋದ್ರಿ? ಬಂಗ್ಲೆಯಲ್ಲಿ ಹೇಳ್ಬೇಡ ಕಣ. ಇಡೀ ಭೂತ ಇದೆ. ಭಯಾನಕ ಭೂತ ನಮ್ಮಿಬ್ಬರಿಗೂ ಅಟ್ಟಿಸ್ಕೊಂಡ್ಬರ್ತಾನೆ. ಈ ಟೈಮಲ್ಲಿ ಬೈಕ್ ಕೆಡಬೇಕಾ? ಏನ್ ಮಾಡೋದು ಮಾವ? ಇಲ್ಲ, ಹಾಳು ಬಿದ್ದು ಸಾಯಿ, ಮೊದಲು ನಡೆಯೋ. ಬೇಗ ಬಾರೋ ಮಾರುತಿ. ಮಾತಾಡ್ರಿ, ಭೂತ ಅಂತ ಯಾಕೆ ಕಿರ್ಚ್ಕೊಂಡು ಓಡೋದ್ರಿ? ಆಮೇಲೆ ಚಳಿ ಜ್ವರ ಬಂದು ಮಲ್ಕೊಂಡಿದ್ರಲ್ಲ, ನಿಮ್ಮ ಹೆಂಡತಿನ ಕಳ್ಸಿದ್ರಿ. ಈಗೇನು ಸತ್ಯನ ಒಪ್ಕೊಂಡು ನಮ್ಮ ಅಡ್ವಾನ್ಸ್ನ ವಾಪಸ್ ಕೊಡ್ತಿರೋ, ಇಲ್ಲ ನಿಮಗೆ 4 ಜನ ತದಕಿ ಸ್ಟೇಷನ್ಗೆ ತಗೊಂಡೋಗಿ ಹಾಕೋದು? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ಇದೆ, ಈ ಮನೆಯಲ್ಲಿ ದೊಡ್ಡದೊಂದು ಬಿಳಿ ಭೂತ ಇದೆ. ಸಿದ್ದಪ್ಪಾಜಿ, ಹಿಡ್ಕೊಳ್ಳೋಣ. ಅಯ್ಯೋ ಅದು ಭೂತ ಅಲ್ಲ, ಪಿಜ್ಜಾಜಿ ಅಂತ ಗೊತ್ತೇ ಅಲ್ವಲ್ಲಪ್ಪ. ಹೊಡೋಬಿಟ್ಟ, ಸಿಕ್ಲಿ ಚರ್ಮ ಸುಲ್ದು ಬಿಡ್ತೀನಿ ಅವನು. ಏನ್ ತಮಾಷೆ ನೋಡ್ತಾ ಇದ್ದೀರಾ? ಅವ್ನು ಸಿಕ್ಕರೆ ತಗ್ತೀನಿ ನಾನು. ಏನು ಮಾಡ್ಬೇಕು ಯೋಚನೆ ಮಾಡೋಣ, ನಡೀರಿ. ದೊಡ್ಡಪ್ಪ ಪೂರಿ ಅಂಕಲ್ನ ಓಡ್ಸೇ ಬಿಟ್ರು. ಸದ್ಯ ಅವ್ರ ಗೂಸ ತಿಂದೆ ಹೋಗಿದ್ದವ್ರ ಪುಣ್ಯ. ಅದೇನು ತಪ್ಪಿಲ್ಲ ಅಂತ ನೀನಾದ್ರು ಹೇಳ್ಬೋದಾಗಿತ್ತು ತಾನೇ ಲಡ್ಡು ಅಣ್ಣ. ನೀನೇನು ಮಾತಾಡ್ಲೇ ಇಲ್ಲ. ಅಪ್ಪನ ಕೈಲಿ ಏನಿತ್ತು ನೋಡಿದ್ಯಾ? ಅವ್ರು ಬಂದಿದ್ದ ಕೋಪಲ್ಲಿ ನಾನು ಮಾತಾಡಿದ್ರೆ ನನ್ನ ಚೆನ್ನಾಗಿ ಹಾಕೊಂಡು ರುಬ್ಬಿರೋರು. ಎಲ್ಲರೂ ಭೂತ ಇದೆ ಅಂತ ನಂಬಿದಿರುವಾಗ ನಾನೇನು ಮಾಡೋಕ್ಕಾಗುತ್ತೆ? ದೊಡ್ಡಪ್ಪ ಮನೆ ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ನಾನು ಇನ್ನೊಂದ್ಸತಿ ಕೇಳ್ಕೊಂಡ್ಬಿಡ್ತೀನಿ. ಎಲ್ಲಿಗೋ ಓಡ್ತಿದ್ಯಾ? ಅಯ್ಯೋ ನಂಗೆ ಅರ್ಜೆಂಟ್ ಕೆಲಸ ಇದೆ, ಬಿಡಿಯತ್ತೆ. ಏನು ಕತೆ ಹೇಳ್ಬೇಡ, ಬಾ ನನ್ನ ಜೊತೆ. ಅಯ್ಯೋ ಬಿಡಿಯತ್ತೆ, ಏನಕ್ಕತ್ತೆ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ ಅತ್ತೆ, ಯಾಕೆ ಮನೇಲಿ ಹೇಳ್ಕೊಂಬಂದ್ರಿ? ಇವತ್ತು ನೀನು ನಿಜ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ ಲಡ್ಡು. ಹೇಳು, ಯಾರ ಜೊತೆ ಮಾತಾಡ್ತಿರ್ತೀಯ? ಯಾರ ಜೊತೆನೂ ಇಲ್ಲ ಅತ್ತೆ. ಲಡ್ಡು, ಸುಮ್ಮನೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ನಾನು ಯಾವಾಗ ನಿನ್ನ ಹತ್ರ ಕೇಳಿದ್ರು ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಸುಮ್ಮನೆ ತಪ್ಪಿಸ್ಕೊಂಡು ಹೋಗ್ತಿರ್ತೀಯ. ನೋಡು ಲಡ್ಡು, ನಿನ್ನ ಅತ್ತೆ ಮೇಲೆ ನಿಜವಾಗ್ಲೂ ಗೌರವ ಪ್ರೀತಿ ಇದ್ದರೆ ನೀನಿವತ್ತು ನಿಜ ಹೇಳಲೇಬೇಕು. ಹೇಳೋ ಚಿನ್ನ, ಒಬ್ಬನೇ ಯಾರ ಜೊತೆ ಮಾತಾಡ್ತಿರ್ತೀಯ? ಅದು ಅಂಜಲಿ, ನನ್ನ ಫ್ರೆಂಡು. ಅಂದರೆ ಇಮ್ಯಾಜಿನರಿ ಫ್ರೆಂಡಾ? ಅವಳು ನಿಜವಾಗ್ಲೂ ಇದ್ದಾಳತ್ತೆ. ನಿಜವಾಗ್ಲೂ ಇದ್ದಾಳ? ಮತ್ತೆ ನಮ್ಗಳ ಕಣ್ಣಿಗೆ ಯಾಕೆ ಕಾಣಿಸಲ್ಲ? ಅತ್ತೆ, ಅವಳು ನನ್ನ ಬಿಟ್ಟು ಬೇರೆ ಯಾರ ಕಣ್ಗೂ ಕಾಣಲ್ಲ ಅತ್ತೆ. ಅವಳು ನಿನಗೆ ಮುಟ್ಟಕ್ಕೆ ಸಿಗ್ತಾಳ? ಮತ್ತೆ ನಾನು ಎಲ್ಲಿದ್ರು ಬಂದು ನನ್ನ ಕೈ ಹಿಡಿದು ಎಳ್ಕೊಂಡೋಗ್ತಾಳೆ. ಹಾಗಾದ್ರೆ ಈ ಮನೇಲೊಂದು ಭೂತ ಇದೆಯಾ? ಇಲ್ಲಿ ನಡೀತಿರೋ ಭೂತ ಚೇಷ್ಟೆಗೆಲ್ಲ ಅವಳೇ ಕಾರಣ ಅಂದಂಗಾಯ್ತು. ಹೆದರ್ಕೋಬೇಡಿ ಅತ್ತೆ, ಅವಳು ಭೂತ ಅಲ್ಲ, ಅಂಜಲಿ.
ಅವಳು ಚೇಷ್ಟೆ ಮಾಡಲ್ಲ, ಮ್ಯಾಜಿಕ್ ಮಾಡ್ತಾಳೆ. ಹಾಗಾದರೆ ಗಾಳಿಲಿ ಪೇಪರ್ ಓಡಾಡಿದ್ದು, ಅದ್ರ ಮೇಲೆ ಅಕ್ಷರ ಮೂಡಿದ್ದು ಎಲ್ಲ ಭೂತದಿಂದನೇನಾ? ಮತ್ತೆ ಭೂತ ಅಂತಿದ್ದೀರಲ್ಲ, ಅವಳು ಭೂತ ಅಲ್ಲ ಅಂಜಲಿ ಅಂತ ಹೇಳ್ತಿಲ್ವಾ ಅತ್ತೆ? ಓಕೆ, ಸಾರಿ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡೋ. ಹಾರಾಡ್ತಿರೋ ಪೇಪರಲ್ಲಿ ಬರೆದಿದ್ದು ಅವಳೇನಾ? ಅಷ್ಟೇ ಅಲ್ಲ, ಬಾಸ್ ಬಂದಾಗ ಚೀಟಿ ಬರೆದಿದ್ದು, ಬಾಸ್ ಮನೇಲಿ ಮ್ಯಾಜಿಕ್ ಮಾಡಿದ್ದು, ನೀವು ಓಡ್ ಹೋಗಿದಾಗೆ ಬಾಗಿಲನ್ನ ಗೋಡೆ ಮಾಡಿದ್ದು ಎಲ್ಲ ಅವಳೆ. ಮತ್ತೆ ಅವಳಿಗೆ ನಿಮ್ಮ ಕಂಡ್ರೆ ತುಂಬಾ ಪ್ರೀತಿ. ರಘು ಅಂಕಲ್ ಜೊತೆ ನಿಮ್ಮ ಮದುವೆ ಮಾಡಿಸ್ತಾಳಂತೆ. ಅವಳು ನಿಮಗೋಸ್ಕರ ತುಂಬ ಮ್ಯಾಜಿಕ್ ಮಾಡಿದ್ದಾಳೆ. ಬಾಸ್ ಮಗನ ಜೊತೆ ನಿಮ್ಮ ಮದುವೆನೂ ತಡೆದಿದ್ದಾಳೆ. ಆದರೆ ಹೇಳು, ಯಾಕೆ ನಿಲ್ಲಿಸ್ಬಿಟ್ಟೆ? ಆದರೆ ಈಗ ಅವಳಿರೋದು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ ಅಲ್ವಾ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನೀನು ಎಲ್ರಿಗೂ ಕಾಣಿಸ್ಕೊಂಡು ನಿಜ ಹೇಳಿಬಿಡು ಅಂತ ಹೇಳಿದ್ದೀನಿ. ಬೇಡ ಕಣೋ, ಅವಳು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದು ಬೇಡ. ಅವಳನ್ನ ಫಸ್ಟ್ ನಾನೇ ನೋಡಬೇಕು. ಏ ಲಡ್ಡು, ಅಂಜಲಿನ ನನಗೆ ತೋರಿಸ್ತೀಯಾ? ಓಯ್, ಇವತ್ತು ರಾತ್ರಿನೇ ತೋರಿಸ್ತೀನಿ. ನೀವು ಅವಳನ್ನ ನೋಡಬೇಕು ಅಂತ ಅವಳು ಗೊತ್ತಾದ್ರೆ ಅವಳು ಎಷ್ಟು ಖುಷಿಯಾಗಿರ್ತಾಳೆ ಗೊತ್ತಾ? ಅಂಜಲಿ, ಅಂಜಲಿ, ನಾನು ಆ ಬ್ರೋಕರ್ನ ಸುಮ್ಮನೆ ಬಿಡೋದಿಲ್ಲ. ಏನು ಅನ್ಕೊಂಡಿದ್ದಾನ ಅವ್ನು ನಮ್ಮನ್ನ? ಹಂಗೆ ಹೆದರ್ಸ್ತಾನ ಇಡಿಯಟ್. ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿ ಕಂಪ್ಲೇಂಟ್ ಸಾಲ್ವ್ ಮಾಡ್ತೀನಿ. ಅಣ್ಣ, ಅವನ ಮೇಲೆ ಕೂಗಾಡಿ ಏನು ಪ್ರಯೋಜನ? ನಾವು ಭೂತ ಇದೆ ಅಂತ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ನಂಬಿಡ್ತಾರಾ? ಅವರು ಭೂತ ಇಲ್ಲಿ ಅಂತ ಕೇಳಿದ್ರೆ ನಾವು ಎಲ್ಲಿ ಅಂತ ತೋರಿಸೋದು? ಸುಹಾಸ್ ಹೇಳ್ತಾ ಇರೋದು ಸರಿ ಕಣೋ. ಸುಮ್ಮನೆ ಅಂದಮೇಲೆ ಹಾರಾಡೋದ್ರಿಂದ ಏನು ಪ್ರಯೋಜನ ಹೇಳು? ಅದು ಅಲ್ಲದೆ ನಾವು ಲೋಕಲ್ ಜನನ ಎದುರಾಕೋಬಾರ್ದು. ಅವ್ರದ್ದೇ ಒಂದು ಗುಂಪು ಅಂತಿರುತ್ತೆ. ಈ ಸಮಸ್ಯೆಗೆ ನಾವೇ ಏನಾದರೂ ಪರಿಹಾರ ಹುಡ್ಕೋಣ. ಇದಕ್ಕಿರೋದು ಒಂದೇ ಪರಿಹಾರ, ಈ ಮನೆ ಬಿಟ್ಟು ಹೊರಟೋಗೋದು. ಬೇಡ ದೊಡ್ಡಪ್ಪ, ಈ ಮನೆ ಬಿಟ್ಟು ಹೋಗ್ಬೇಡ, ಯಾವ ಭೂತನೂ ಇಲ್ಲ. ನರಹರಿ, ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಆ ಭೂತ ನಮ್ಮನ್ನೆಲ್ಲ ಹುರಿದು ಮುಕ್ತಾ ಇದೆ. ಸ್ವೀಟಲ್ಲಿ ಇರುವೆ ಬರೋದಕ್ಕೂ ಅದೇ ಕಾರಣ. ನನ್ನ ನಾಲಿಗೆ ಸೇದ್ ಹೋಗೋದಕ್ಕೂ ಆ ಭೂತನೇ ಕಾರಣ. ಆ ಭೂತ ರಘು ಬಗ್ಗೆ ಎಲ್ಲರ ಬಾಯಲ್ಲಿ ಸತ್ಯ ಹೇಳಿಸಿ ಮನೆ ಮುರಿತು. ನೀನೇ ನೋಡಿದೆಯಲ್ಲೋ, ಪೇಪರು ಗಾಳಿಲಿ ತೇಲ್ ಹೋಗಿ ಅದು ಅಕ್ಷರ ಬರೆದಿದ್ದು. ಹೌದು, ಅದು ಇಂಟೆಲಿಜೆಂಟ್ ಭೂತ. ನನಗೆ ಚಿಳ್ಳೆ ಹಣ್ಣು ತಿನ್ಸುತ್ತೆ. ಏ ನರಹರಿ, ನೀನ್ ಯಾಕೆ ಭೂತಾನ ಹೊಗಳ್ತಾ ಇದೆಯೋ? ನಡಿ ಮೊದ್ಲು ಮನೆ ಬಿಟ್ಟು ಹೋಗೋಣ. ದೊಡ್ಡಪ್ಪ ಪ್ಲೀಸ್, ಈ ಮನೆ ಬಿಟ್ಟು ಹೋಗ್ಬೇಡಿ. ಹೌದು ಬಾವ, ಮೊದಲಿಂದನೂ ಈ ಮನೆ ನಮ್ಗೆ ಬಂದಿಲ್ಲ. ಎಲ್ಲ ಯೋಚನೆ ಮಾಡಿ ನೋಡಿ, ನಡೆದಿರೋ ಎಲ್ಲ ಘಟನೆಗಳಿಗೂ ಸಾಕ್ಷಿಗೂ ಸಂಬಂಧ ಇದೆ. ಸಿಂಧು, ನಿನ್ನ ಮಾತಿನ ಅರ್ಥ ಏನು? ಎಲ್ಲ ಘಟನೆಗಳನ್ನು ಅನಲೈಸ್ ಮಾಡಿದ್ರೆ ಇದೆಲ್ಲ ಸಾಕ್ಷಿ ಮದುವೆ ನಿಲ್ಸಕ್ ನಡೀತಿರೋ ಪಿತೂರಿ ಅಂತ ಅನ್ಸಲ್ವಾ? ಯು ಆರ್ ರೈಟ್ ಸಿಂಧು, ನನಗೆ ಇದು ಹೊಳದೇ ಇರಲಿಲ್ಲ ನೋಡು. ಇದೆಲ್ಲ ಭೂತ ಮಾಡ್ತಾ ಇರೋದು ಸಾಕ್ಷಿ ಮದುವೆ ನಿಲ್ಸೋದಕ್ಕೇನೆ. ಅಣ್ಣ, ಸಿಂಧು ಹೇಳ್ತಿರೋದು ಸರಿ ಅನ್ಸುತ್ತೆ. ಇಲ್ಲೇ ಇದ್ದು ನಾವೇ ಯಾಕೆ ಹೊಸ ಹೊಸ ಸಮಸ್ಯೆಗಳನ್ನ ಮೈಮೇಲೆ ಹೇಳ್ಕೋಬೇಕು? ಹಿಂದೆ ಇದ್ದ ಮನೆಯಲ್ಲಿ ಸಾಕ್ಷಿ ಮದುವೆ ಆಗಲಿಲ್ಲ ಅಂತ ಆ ಮನೆ ಬಿಟ್ಟು ಈ ಮನೆಗೆ ಬಂದ್ವಿ.
ಆದರೆ ಈ ಮನೆಯಲ್ಲೂ ಅವಳ ಮದುವೆಗೆ 108 ವಿಘ್ನ ಅನ್ನೋದಾದರೆ ಈ ಮನೆಯಲ್ಲಿ ಯಾಕಿರಬೇಕು? ಯಾವ ಕ್ಷಣದಲ್ಲಿ ಏನು ಮಾಡುತ್ತೋ ಅಂತ ಪ್ರತಿ ಕ್ಷಣದಲ್ಲೂ ಭಯದಲ್ಲಿ ಬದುಕೋದಕ್ಕಿಂತ ಈ ಮನೆ ಬಿಟ್ಟು ಹೋಗೋದೇ ವಾಸಿ. ಬೇಡ ದೊಡ್ಡಪ್ಪ, ನಾವು ಒಬ್ಬಳನ್ನ ಬಿಟ್ಟು ಹೋಗ್ಬೇಡಿ. ನಾನು ಯಾರಿಗೂ ಏನೂ ಮಾಡಲ್ಲ. ಪ್ಲೀಸ್ ದೊಡ್ಡಪ್ಪ, ನಾವು ಒಬ್ಬಳನ್ನ ಬಿಟ್ಟು ಹೋಗ್ಬೇಡಿ.